ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಮಹಾಭಾರತದಲ್ಲಿ ಬರುವಂಥ ಒಂದು ವಿಶೇಷ ಪಾತ್ರ ಶ್ರೀಕೃಷ್ಣನ ಪಾತ್ರ. ಈ ಶ್ರೀಕೃಷ್ಣ ಹೇಗೆ ಮರಣವನ್ನು ಹೊಂದಿದ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಶ್ರೀಕೃಷ್ಣ ಮರಣ ಹೊಂದೋದಕ್ಕೆ ಸಾಕಷ್ಟು ಪುರಾಣದಲ್ಲಿ ಕಥೆಗಳಿದ್ದಾವೆ. ಅದರಲ್ಲಿ ನಾನು ಒಂದನ್ನು ಆಯ್ಕೆ ಮಾಡಿಕೊಂಡು ಈ ವಿಡಿಯೋದಲ್ಲಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ವಿಡಿಯೋ ನೋಡ್ತಾ ಇರೋಂಥವ್ರೆಲ್ಲರೂ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ವಿಡಿಯೋವನ್ನು ನೋಡಿ. ಹಾಗಾದರೆ ಭಗವಾನ್ ಶ್ರೀಕೃಷ್ಣ ಹೇಗೆ ಸಾವನ್ನಪ್ಪಿದ? ಗಾಂಧಾರಿಯ ಶಾಪವೇ ಶ್ರೀಕೃಷ್ಣನ ಸಾವಿಗೆ ಕಾರಣವಾಯ್ತಾ? ಶ್ರೀಕೃಷ್ಣ ಹೇಗೆ ತನ್ನ ವಂಶವನ್ನು ಕಳ್ಕೊತಾನೆ? ಮತ್ತು ತಾನು ಪ್ರೀತಿಯಿಂದ ಬೆಳೆಸಿದಂಥ ದ್ವಾರಕ ನಗರ ಹೇಗೆ ಸಮುದ್ರದ ಪಾಲಾಗುತ್ತೆ? ಕೃಷ್ಣ ಕೊನೆಗೆ ಎಲ್ಲವನ್ನು ಕಳ್ಕೊಂಡು ಆತ ಕೂಡ ಹೇಗೆ ಮರಣವನ್ನು ಹೊಂದುತ್ತಾನೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಹೀಗೆ ಒಂದ್ಸಲ ಏನಾಗುತ್ತೆ, ಯುದ್ಧ ನಡೀತಾ ಇರುತ್ತೆ. ಮಹಾಭಾರತದ ಯುದ್ಧ ನಡಿಬೇಕಾದ್ರೆ ಈ ಕೌರವರಲ್ಲಿ ಹಿರಿಯನಾದಂಥ ದುರ್ಯೋಧನ ಸಾವನ್ನಪ್ತಾನೆ. ಇದನ್ನು ನೆನೆಸ್ಕೊಂಡು ಆತನ ತಾಯಿ ಗಾಂಧಾರಿ ದುಃಖದಲ್ಲಿ ಮುಳುಗಿ ಹೋಗಿರ್ತಾಳೆ. ಆತನ ಬಗ್ಗೆ ಯೋಚನೆಯನ್ನು ಮಾಡ್ತಾ ಕಣ್ಣೀರಾಗ್ತಾ ದುಃಖವನ್ನು ಪಡ್ತಾ ಇರ್ತಾಳೆ. ಅದೇ ಟೈಮಿಗೆ ಶ್ರೀಕೃಷ್ಣ ಮತ್ತು ಪಾಂಡವರು ಆ ಗಾಂಧಾರಿ ಇರೋವಂಥ ಅರಮನೆಗೆ ಬರ್ತಾರೆ. ಬಂದಿದ್ದನ್ನು ನೋಡಿದಂಥ ಗಾಂಧಾರಿ ನನ್ನ ಮಕ್ಕಳ ಸಾವಿಗೆ ಕಾರಣ ಆಗಿರೋಂಥ ಪಾಂಡವರನ್ನು ನೋಡಿ ಕೋಪವನ್ನು ಮಾಡ್ಕೋತಾಳೆ. ಅದೇ ಟೈಮಲ್ಲಿ ಈ ಶ್ರೀಕೃಷ್ಣ ಗಾಂಧಾರಿಯನ್ನು ಸಮಾಧಾನ ಮಾಡೋಕೆ ಅಂತೇಳಿ ಮುಂದೆ ಹೋಗ್ತಾನೆ. ಆಗ ಗಾಂಧಾರಿ ಕೃಷ್ಣನ ಮೇಲೆ ಕೋಪವನ್ನು ಮಾಡಿಕೊಂಡು ಹೇಳ್ತಾಳೆ, ನನ್ನ ಮಕ್ಕಳು ಸಾಯಬೇಕಾದ್ರೆ ಭಗವಂತನಾದ ನೀನು ಸುಮ್ಮನೆ ಇದೆಯಾ? ನೀನಾದರೂ ಈ ಯುದ್ಧವನ್ನು ನಿಲ್ಲಿಸ್ಬೋದಾಗಿತ್ತಲ್ವಾ? ನೀನಾದರೂ ನನ್ನ ಮಕ್ಕಳನ್ನು ಕಾಪಾಡ್ಬೋದಾಗಿತ್ತಲ್ವಾ? ಇದು ನಿಮ್ಮ ದೈವಿಕ ಗುಣವೇ ಅಂತೇಳಿ ಕೃಷ್ಣನಿಗೆ ಪ್ರಶ್ನೆಯನ್ನು ಮಾಡ್ತಾಳೆ. ಮತ್ತು ತನ್ನ 100 ಜನ ಗಂಡು ಮಕ್ಕಳನ್ನು ಕಳ್ಕೊಂಡಿರೋವಂಥ ಗಾಂಧಾರಿ ದುಃಖದಿಂದ ಕೃಷ್ಣನಿಗೆ ಶಾಪವನ್ನು ಕೊಡ್ತಾಳೆ. ನನ್ನ ಮಕ್ಕಳಿಗೆ ಸಾವಿಗೆ ನೀವು ಕಾರಣ ಆಗಿದ್ದೀರಾ, ಅದಕ್ಕೆ ನಾನು ನಿಮಗೆ ಶಾಪವನ್ನು ಕೊಡ್ತೀನಿ. ಏನು ಅಂದರೆ, ಇವತ್ತಿನಿಂದ ಇನ್ನು ಮುಂದಿನ 36 ವರ್ಷದ ಒಳಗೆ ನೀವು ಸಾಯಬೇಕು. ಜೊತೆಗೆ ನಿಮ್ಮ ಯದುವಂಶ ನಿರ್ನಾಮ ಆಗಬೇಕು. ನಿಮ್ಮ ಪ್ರೀತಿಯ ದ್ವಾರಕ ಮುಳುಗಿ ಹೋಗಬೇಕು, ಪ್ರವಾಹಕ್ಕೆ ತುತ್ತಾಗಬೇಕು ಅಂತೇಳಿ ಗಾಂಧಾರಿ 3 ಶಾಪಗಳನ್ನು ಕೃಷ್ಣನಿಗೆ ಕೊಡ್ತಾಳೆ. ಹೀಗೆ ಆಗುತ್ತೆ. ಸ್ವಲ್ಪ ದಿನಗಳ ಕಳೆದ ಮೇಲೆ ಆ ಕೃಷ್ಣನ ಯದುವಂಶ ಅವನತಿಗೆ ಬರ್ತಾ ಇರುತ್ತೆ. ಈ ಯದುವಂಶದವರು ಹೇಗೆಂದರೆ, ಅವರನ್ನ ಬೇರೆಯವರಿಂದ ಕೊಲ್ಲೋದಕ್ಕೆ ಆಗೋದಿಲ್ಲ. ಅದಕ್ಕೆ ಅದೇ ವಂಶದಲ್ಲಿರುವಂಥ ಅಣ್ಣ ತಮ್ಮಂದರು, ಆ ಸಂಬಂಧಿಕರು ಅವರವರೇ ಹೊಡೆದಾಡ್ಕೊಂಡು ಸಾಯಬೇಕಾಗುತ್ತೆ. ಆ ರೀತಿ ಈ ಗಾಂಧಾರಿ ಶಾಪವನ್ನು ಕೊಟ್ಟಿರ್ತಾಳೆ. ಅದೇ ರೀತಿ ಈ ಯದುವಂಶದವ್ರಿಗೆ ಒಂದು ಅಹಂಕಾರ ಅನ್ನೋದು ಹೆಗಲೇರಿರುತ್ತೆ. ಅವರು ಅದರಿಂದ ಈ ಮಾದಕ ವ್ಯಸನಕ್ಕೆ ತುತ್ತಾಗಿರ್ತಾರೆ. ಅದರಿಂದ ಒಬ್ರಿಗೊಬ್ರು ಹೊಡೆದಾಡ್ತಾರೆ. ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಜಗಳವನ್ನು ಮಾಡಿಕೊಂಡು ಯುದ್ಧವನ್ನು ಮಾಡಿ ಅವರವರೇ ಹೊಡೆದಾಡ್ಕೊಂಡು ಸಾಯ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಈ ಶ್ರೀಕೃಷ್ಣನ ಮಗನಾದಂಥ ಪ್ರದ್ಯುಮ್ನ ಕೂಡ ಸತ್ತು ಹೋಗ್ತಾನೆ. ಹೀಗೆ ದಿನೇ ದಿನೇ ಕಳೀತಾ ಯದುವಂಶ ಅವನತಿಯನ್ನು ಹೊಂದುತ್ತಾ ಬರುತ್ತೆ. ಹೀಗೆ ದಿನಗಳು ಕಳೀತಾ ಇರುತ್ತೆ. ಆಗ ಇದೆಲ್ಲವನ್ನು ನೋಡಿದಂಥ ಶ್ರೀಕೃಷ್ಣನಿಗೆ ಬೇಸರ ಆಗುತ್ತೆ. ಅದಕ್ಕೆ ನಾನು ಇಲ್ಲಿ ಇರೋದು ಸರಿಯಲ್ಲ, ನಾನು ಇಲ್ಲಿಂದ ಹೊರಟು ಹೋಗಬೇಕು ಅಂತ ಹೇಳಿ ಅರ್ಜುನನ್ನು ಕರೆಸಿ, ನನ್ನ ಯದುವಂಶದ ಎಲ್ಲ ಜವಾಬ್ದಾರಿಯನ್ನು ನಿನಗೆ ಕೊಡ್ತಾ ಇದ್ದೀನಿ, ಇದನ್ನು ನೀನೇ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಎಲ್ಲ ಜವಾಬ್ದಾರಿಯನ್ನು ಅರ್ಜುನನಿಗೆ ಕೊಟ್ಟು ಶ್ರೀಕೃಷ್ಣ ದ್ವಾರಕವನ್ನು ಬಿಟ್ಟು ಕಾಡಿಗೆ ಹೋಗೋದಕ್ಕೆ ನಿರ್ಧಾರವನ್ನು ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ಅವನು ಹೋಗಿ ಸ್ವಲ್ಪ ಹೊತ್ತಲ್ಲೇ ಈ ಸಮುದ್ರದ ಒಂದು ದೊಡ್ಡ ಅಲೆ ಬಂದು ದ್ವಾರಕಾ ನಗರಕ್ಕೆ ಅಪ್ಪಳಿಸುತ್ತೆ. ಆಗ ಆ ದ್ವಾರಕಾ ನಗರ ನೀರು ಪಾಲಾಗಿ ಹೋಗುತ್ತೆ. ಜಲಾವೃತವಾಗಿ ಎಲ್ಲವೂ ಆ ಸಮುದ್ರದ ಪಾಲಾಗಿ ದ್ವಾರಕಾ ನಗರ ಅನ್ನೋದು ಅಳಿದು ಹೋಗುತ್ತೆ. ಇತ್ತ ಶ್ರೀಕೃಷ್ಣ ಎಲ್ಲವನ್ನ ಬಿಟ್ಟು ಕಾಡಿಗೆ ಹೋಗಿ ಅಲ್ಲಿ ತಪಸ್ಸನ್ನು ಮಾಡ್ತಾ ಕೂತಿರ್ತಾನೆ.
ಅದೇ ಟೈಮಲ್ಲಿ ಈ ಜರ ಅನ್ನೋ ಒಬ್ಬ ಬೇಟೆಗಾರ ಏನು ಮಾಡ್ತಾನೆ, ಆ ಕೃಷ್ಣನ ಕಾಲನ್ನು ನೋಡಿ ಇದು ಜಿಂಕೆ ಇರ್ಬೋದು ಅಂದ್ಕೊಂಡು ಆತನ ಮೇಲೆ ಬಿಲ್ವಿದ್ಯೆಯ ಪ್ರಯೋಗವನ್ನು ಮಾಡ್ತಾನೆ. ಆಗ ಆತ ಬಿಟ್ಟಂಥ ಬಾಣ ಹೋಗಿ ಆ ಕೃಷ್ಣನ ಕಾಲಿಗೆ ಬೀಳುತ್ತೆ. ಆ ನೋವಿನಿಂದ ಕೃಷ್ಣ ಏನು ಮಾಡ್ತಾನೆ, ನೆಲಕ್ಕೆ ಬೀಳ್ತಾನೆ. ಹತ್ತಿರ ಬಂದು ನೋಡ್ತಾನೆ ಈ ಜರ ಅನ್ನೋ ಬೇಟೆಗಾರ, ಅಲ್ಲಿ ಇದು ಜಿಂಕೆ ಇರೋದಿಲ್ಲ, ಅದ್ರ ಬದಲಾಗಿ ಭಗವಾನ್ ಶ್ರೀಕೃಷ್ಣ ಅಲ್ಲಿ ಬಿದ್ದಿರ್ತಾನೆ. ಅದನ್ನು ನೋಡಿದಂಥ ಜರ ದುಃಖದಿಂದ ಕೃಷ್ಣನ ಹತ್ರ ಕ್ಷಮೆಯನ್ನು ಕೇಳ್ತಾನೆ. ನಾನು ಜಿಂಕೆ ಅಂದ್ಕೊಂಡು ಬಾಣವನ್ನು ಬಿಟ್ಟೆ, ಆದರೆ ಭಗವಂತ ನೀವಿಲ್ಲಿದ್ದೀರಾ, ನನ್ನಿಂದ ತಪ್ಪಾಯಿತು, ನನ್ನನ್ನು ಕ್ಷಮಿಸ್ಬಿಡಿ ಅಂತೇಳಿ ಕ್ಷಮೆಯನ್ನು ಕೇಳ್ತಾನೆ. ಆಗ ಶ್ರೀಕೃಷ್ಣ ಹೇಳ್ತಾನೆ, ಇದರಲ್ಲಿ ನಿಂದೇನೂ ತಪ್ಪಿಲ್ಲ, ಹಾಗೆ ನೀನು ಬಾಣವನ್ನು ಪ್ರಯೋಗ ಮಾಡಿದ್ರಿಂದ ನನಗೆ ಯಾವುದೇ ಬೇಜಾರು ಇಲ್ಲ ಅಂತ ಹೇಳಿ ಕೃಷ್ಣ ಅಲ್ಲೇ ಪ್ರಾಣವನ್ನು ಬಿಡ್ತಾನೆ. ಆ ಗಾಂಧಾರಿ ಶಾಪವನ್ನು ಕೊಟ್ಟಿರ್ತಾಳೆ, ಅದ್ರ ಜೊತೆಗೆ ಈ ಬಾಣ ಬೇರೆ ಕಾಲಿಗೆ ಬಿದ್ದು ನೋವಾಗಿರುತ್ತೆ. ಅದರಿಂದ ಅದೇ ಟೈಮಲ್ಲಿ ಕೃಷ್ಣನ ದೇಹದಿಂದ ಆತ್ಮ ಆಚೆ ಬಂದು ಅದು ಸ್ವರ್ಗವನ್ನು ಸೇರುತ್ತೆ. ಹೀಗೆ ಕೃಷ್ಣ ತನ್ನ ಪ್ರಾಣವನ್ನು ಕಳ್ಕೊತಾನೆ ಅನ್ನೋದು ಒಂದು ಕಥೆಯಲ್ಲಿ ಬರೆದಿರೋ ಅಂಥ ಒಂದಿಷ್ಟು ಸಾಲುಗಳು. ಅದನ್ನು ನಾನು ಓದಿ ಇಲ್ಲಿ ನಿಮಗೆ ತಿಳಿಸೋವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಒಟ್ಟಾರೆ ಈ ಕೃಷ್ಣನ ಸಾವಿಗೆ ಎಲ್ಲೋ ಒಂದು ಕಡೆ ಗಾಂಧಾರಿಯ ಶಾಪವೇ ಕಾರಣವಾಗುತ್ತೆ. ಗಾಂಧಾರಿಯ ಶಾಪದಿಂದ ಕೃಷ್ಣ ಎಲ್ಲವನ್ನು ಕಳ್ಕೊತಾನೆ. ತನ್ನ ವಂಶವೇ ನಿರ್ವಂಶ ಆಗೋಗುತ್ತೆ. ಏನು ಯದುವಂಶ ಇದೆಯೋ ಅದೆಲ್ಲವೂ ಕೂಡ ನಿರ್ವಂಶ ಆಗಿ ಹೋಗುತ್ತೆ. ಪ್ರೀತಿಯಿಂದ ಬೆಳೆಸಿದಂಥ ದ್ವಾರಕಾ ನಗರ ಕೂಡ ನೀರು ಪಾಲಾಗುತ್ತೆ, ಎಲ್ಲ ಅಳಿದು ಹೋಗುತ್ತೆ. ಕೊನೆಗೆ ಆ ಬೇಟೆಗಾರನ ಬಾಣಕ್ಕೆ ತುತ್ತಾಗಿ ಕೃಷ್ಣ ತನ್ನ ಪ್ರಾಣವನ್ನು ಬಿಡಬೇಕಾಗುತ್ತೆ. ಒಟ್ಟಿನಲ್ಲಿ ಇಲ್ಲಿ ಕೃಷ್ಣನ ಸಾವಿಗೆ ಗಾಂಧಾರಿಯ ಶಾಪವೇ ಕಾರಣ ಆಯಿತು ಅನ್ನೋದು ಒಂದು ನಂಬಿಕೆ ಮತ್ತು ಉಲ್ಲೇಖ ಕೂಡ ಇದೆ. ಇಷ್ಟು ಈ ಕತೆ. ಕೃಷ್ಣ ಹೇಗೆ ಸಾವನ್ನಪ್ದ ಅನ್ನೋದು ಇಷ್ಟು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಹೀಗೆ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.